ಗಾಂಧಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಮುದ್ದನಹಳ್ಳಿ ಗ್ರಾಮದಲ್ಲಿ ಒಂದು ಲೇಔಟ್ ಇದೆ. ಆ ಲೇಔಟ್ ಅಲ್ಲಿ ಒಂದು ಹೋಮ್ ಸ್ಟೇ ಅಲ್ಲಿ ಒಂದು ಬಾಡಿ ಸಿಕ್ಕಿತ್ತು ನಮ್ಗೆ. ಈ ತರ ಮಾಹಿತಿ ಬಂದಿತ್ತು ಹೋಮ್ ಸ್ಟೇ ಒಂದು ಕಡೆಯಿಂದ. ಅವ್ರಿಗೆ ನಾವು ಇಲ್ಲಿ ಈಗ ಸ್ಪಾಟ್ಗೆ ವಿಸಿಟ್ ಮಾಡಿದ್ದೀವಿ, ಪರಿಶೀಲನೆ ಮಾಡಿದ್ದೀವಿ. ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತೆ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಸ್ ಎಲ್ಲರೂ, ಸೈಂಟಿಫಿಕ್ ಆಫೀಸರ್ಸ್ ಎಲ್ಲರೂ ಬಂದಿದ್ದಾರೆ. ಬೇಸಿಕಲಿ ಯಾರ್ದು ಒಬ್ರು ಹುಡುಗಿ ಮತ್ತು ಹುಡುಗ ಇಬ್ರು ಜನ ಇದ್ರು ರೂಮಲ್ಲಿ. ಹುಡುಗಿದು ಡೆತ್ ಆಗಿದೆ. ಹುಡುಗಿದು ಬೆಂಗಳೂರದವರು. ಅವ್ರದ್ದು ಏನು ಅರೌಂಡ್ 25-26 ಏಜ್ ಇರಬೇಕು. 25-26 ಏಜ್ ಇರಬೇಕು. ಅವ್ರದ್ದು ಡೆತ್ ಆಗಿದೆ. ಈಗ ಹುಡುಗ ಅನ್ಕಾನ್ಶಿಯಸ್ ಇದ್ರು. ಹುಡುಗಾಗಿ ನಾವು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೀವಿ. ಮೋಸ್ಟ್ ಆಫ್ಲಿ ಔಟ್ ಆಫ್ ಡೇಂಜರ್ ಇದ್ದಾರೆ. ಈಗ ಹೋಗಿ ಅವ್ರದ್ದು ಕೂಡ ಸ್ಟೇಟ್ಮೆಂಟ್ ತಗೊಳ್ತೀವಿ, ಏನಾಗಿದೆ, ಏನು ನಡೆದಿದೆ. ಬಟ್ ಅಲ್ಲಿ ಹೋಮ್ ಸ್ಟೇ ಓನರ್ ಮತ್ತೆ ಕೇರ್ ಟೇಕರ್ ಇಂದ ಕೂಡ ನಮ್ಮ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಕಳೆದ 3 ದಿನದಿಂದ ಇಲ್ಲಿ ವಾಸ ಇದ್ರು ಅವ್ರದ್ದು. ಮತ್ತೆ ಮೊದಲೇ ಬೆಂಗಳೂರಲ್ಲಿ ಕೂಡ ಯಾವುದು ಮಿಸ್ಸಿಂಗ್ ಕೇಸ್ ಆಗಿದೆ, ಏನಾದರೂ ಅಫೇರ್ ಇರಬೇಕು, ಈ ಥರ ನಮ್ಮ ಗಮನಕ್ಕೆ ಬಂದಿದೆ. ಸೊ ಅದನ್ನು ನಾವು ಈಗ ಬೇರೆ ಎಲ್ಲ ರೀತಿ ಎಂಗಲ್ ನೋಡಿಕೊಂಡು ಫ್ಯಾಮಿಲಿದವ್ರಿಗೆ ಕೂಡ ಇನ್ಫಾರ್ಮ್ ಮಾಡಿದ್ದಾರೆ. ಹುಡುಗಿರು ಫ್ಯಾಮಿಲಿದವ್ರಿಗೆ ಅದನ್ನು ಪರಿಶೀಲನೆ ಮಾಡ್ತೀವಿ. ಏನು ಕಂಪ್ಲೇಂಟ್ ಕೊಡ್ತಾರೆ ಅದು ಕಂಪ್ಲೇಂಟ್ ತಗೊಳ್ತೀವಿ. ಡೈರಿಯಲ್ಲಿ ಏನೋ ಬರ್ದಿದ್ದಾರೆ ಅಂತ? ಹೌದು, ಡೈರಿಯಲ್ಲಿ ನಮಗೆ 2 ಜಾಗ ಸಿಕ್ಕಿದೆ. ಬಹುಶಃ 2 ಜನರು ಇರಬೇಕು, ಅಥವಾ ಅದು ಚೆಕ್ ಮಾಡಿ ಆದ್ಮೇಲೆ ಗೊತ್ತಾಗುತ್ತೆ ಯಾರು ಬರ್ದಿದ್ದಾರೆ ಅದನ್ನು. ಬಟ್ ಏನಾದ್ರು ಬರ್ದು ಅವರು ಇಟ್ಟಿದ್ದಾರೆ ಅಲ್ಲಿ, ಅದು ನಿಜ. ಅದು ನೋಡಿ ಕ್ಲಿಯರ್ ಆಗಿ ಇಲ್ಲ. ಈ ತರ ಎಕ್ಸಾಕ್ಟ್ ಈ ತರ ಬರ್ದಿಲ್ಲ ಏನಾಗಿದೆ ಅಥವಾ ಯಾವ ಕಾರಣಕ್ಕೆ ಏನಾಗಿದೆ ಈ ತರ ಬರ್ದಿಲ್ಲ. ಇಟ್ ಇಸ್ ಕೈಂಡ್ ಆಫ್ ವೇ. ಅದು ನಮ್ಗೆ ಈಗ ಶೇರ್ ಕೂಡ ಮಾಡಕ್ಕೆ ಆಗಲ್ಲ. ಫಸ್ಟ್ ಎಲ್ಲರ ಜೊತೆ ನಾವು ಫ್ಯಾಮಿಲಿ ಮೆಂಬರ್ಸ್ಗೆ ಕೂಡ ತೋರಿಸ್ತೀವಿ. ಮತ್ತೆ ನಾವು ನಮ್ಮ ಡಾಕ್ಯುಮೆಂಟ್ಸ್ ಹೇಗೆ ಚೆಕ್ ಮಾಡಬೇಕು ಅದೆಲ್ಲ ಚೆಕ್ ಮಾಡ್ಕೊಂಡು ಆಫೀಸಲ್ಲಿಂದ ಆಮೇಲೆ ಡಿಸೈಡ್ ಮಾಡ್ತೀವಿ ಅದು ನಿಜಾನ ಇದೆ, ಸುಳ್ಳಿದೆ, ಅಥವಾ ಪ್ಲಾಂಟೆಡ್ ಇದೆ, ಏನಿದೆ ಅದು ನಮಗೆ ಇನ್ವೆಸ್ಟಿಗೇಷನ್ ಪಾರ್ಟ್ ಇದೆ. ಈಗ ಅಲ್ಲಿ ಒಳಗಡೆ ಫ್ಯಾನ್ ಅಲ್ಲಿ ಕೂಡ ಒಂದು ನೇಣು ಹಾಕಿದ್ದಾರೆ. ಬಟ್ ನಮ್ಮ ಪ್ರೈಮ್ ಆಫೀಸ್ ನಮ್ಮ ಇನ್ಫಾರ್ಮೇಶನ್ ಪ್ರಕಾರ ಏನಾದರೂ ಇವರು ಏನು ಪಾಯ್ಸನಿಂಗ್ ಇದ್ದ ಅಥವಾ ಯಾವುದು ಕರೆಂಟ್ಗೆ ಡೆತ್ ಆಗಿದೆ. ಹುಡುಗಿದು ಬಾಡಿ ಮೇಲೆ ಹಳೇದು ಮಾರ್ಕ್ಸ್ ಕೂಡ ಇದೆ. ಸುಸೈಡಲ್ ಟೆಂಡೆನ್ಸೀಸ್ ಥರ ಕೂಡ ಕಾಣಿಸ್ತಾ ಇದೆ. ಹುಡುಗ ಕೂಡ ಅನ್ಕಾನ್ಶಿಯಸ್ ಆಗಿ ಸಿಕ್ಕಿದ್ದು. ಸೊ 2 ಥರದ್ದು ಪಾಸಿಬಿಲಿಟಿ ಇದೆ. ಒಂದು, ಈ 2 ಜನ ಸುಸೈಡ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ, ಹುಡುಗಿದು ಡೆತ್ ಆಗಿದೆ, ಹುಡುಗದು ಆಗಿಲ್ಲ. ಇನ್ನೊಂದು ಪಾಸಿಬಿಲಿಟಿ ಇದೆ, ಈ ಹುಡುಗ ಅವರಿಗೆ ಸಹಿಸಿದ್ದೀರಾ, ಮತ್ತು ಆಮೇಲೆ ಅವರು ಕೂಡ ಇದು ಎಲ್ಲ ಸೆಟಪ್ ಮಾಡಿ ನಾಟಕ ಮಾಡ್ತಾ ಇದ್ದಾರೆ. ಅದು ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಇನ್ವೆಸ್ಟಿಗೇಷನಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಮಗೆ. ಆಲ್ರೆಡಿ ನಮ್ಮ ಹತ್ರ ಇದ್ದಾರೆ, ಅವ್ರ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಅವ್ರದ್ದು ಸ್ಟೇಟ್ಮೆಂಟ್ ತಗೊಂಡು ಅವ್ರದ್ದು ಎಲ್ಲ ಎಂಗಲಿಂದ ಚೆಕ್ ಮಾಡಿ ಈ ಮ್ಯಾಚ್ ಆಗ್ತಾ ಇದೆ ಇಲ್ಲ, ಆಮೇಲೆ ಮುಂದೆ ಕ್ರಮ ತಗೊಳ್ತೀವಿ.